ನಮಸ್ಕಾರ ಎಲ್ರಿಗೂ. ಹೊಸಬರು ನನ್ನ ಚಾನಲ್ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ, ಹಾಗೆ ಒಂದು ಲೈಕ್ ಕೊಡಿ. ಬನ್ನಿ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ. ಗಾರ್ಡನ್ನಲ್ಲಿ ನೋಡಿ ಎಷ್ಟೊಂದು ದಾಸವಾಳ ಎಲ್ಲ ಅರಳಿದೆ. ಇವತ್ತು ಬೆಳಗ್ಗೆ ಗಾರ್ಡನ್ಗೆ ಬಂದು ನೋಡಿದ ತಕ್ಷಣ ನನಗೆ ಆಶ್ಚರ್ಯ ಆಗೋಯ್ತು, ಇಷ್ಟೊಂದು ದಾಸವಾಳ ಎಲ್ಲ ಬಿಟ್ಟಿದೆಯಾ ಅಂತ. ಒಂದೊಂದು ಗಿಡದಲ್ಲೂ 4, 5, 3 ಈ ಥರ ಎಲ್ಲ ಹೂ ಬಿಟ್ಟಿದೆ. ನೋಡೋಕ್ಕಂತೂ 2 ಕಣ್ಣೇ ಸಾಲಲ್ಲ ಇವತ್ತು. ಅದರಲ್ಲೂ ಇವತ್ತು ನನ್ನ ದೃಷ್ಟಿನೇ ಆಗುತ್ತೋ ಏನೋ ಗಿಡಗಳಿಗೆ ಗೊತ್ತಿಲ್ಲ, ಅಷ್ಟು ಚೆನ್ನಾಗಿ ಹೂವು ಬಿಟ್ಟಿದೆ ನೋಡಿ. ಒಂದೊಂದು ಗಿಡದಲ್ಲಿ 3, 4 ಈ ಥರ ಹೂವು ಬಿಟ್ಟಿದೆ. ಈ ಥರ ಇದ್ದಾಗ ಯಾರಿಗೆ ತಾನೇ ಖುಷಿ ಆಗಲ್ಲ ಹೇಳಿ. ಇಷ್ಟು ಚೆನ್ನಾಗಿ ನನ್ನ ಗಾರ್ಡನ್ನಲ್ಲಿ ಹೂವೆಲ್ಲ ಬರೋದಕ್ಕೆ ನಾನು ಯಾವ ಗೊಬ್ಬರ ಕೊಡ್ತೀನಿ ಅಂತ ಈ ವಿಡಿಯೋದಲ್ಲಿ ತಿಳಿಸ್ತಿದ್ದೀನಿ. ಅದರಲ್ಲೂ ಇವಾಗ ಚಳಿಗಾಲ, ಈ ಚಳಿಗಾಲದಲ್ಲೂ ನೋಡಿ ಎಷ್ಟೊಂದು ಹೂವು ಬಿಟ್ಟಿದೆ. ಪಿಂಕು ವೈಟಲ್ಲಂತೂ 4 ಹೂ ಬಿಟ್ಟಿದೆ ನೋಡಿ ಒಂದು ಗಿಡದಲ್ಲಿ. ಇವತ್ತೊಬ್ಬರು ಬುಕ್ ಮಾಡ್ಕೊಂಡಿದ್ದಾರೆ. 2 kg ಬೇವಿನ ಹಿಂಡಿ, 2 kg ಕಡಲೆಕಾಯಿ ಹಿಂಡಿ ಎಲ್ಲ ಬುಕ್ ಮಾಡ್ಕೊಂಡಿದ್ದಾರೆ. ಮತ್ತು ಇದು ಒಂದು NPK ಪ್ಯಾಕು, ಅಂದರೆ ಇದು 1 kgದು NPK. ಮತ್ತು ಇನ್ನು ರೋಸ್ ಮಿಕ್ಸು ನೋಡಿ 5 ಪ್ಯಾಕ್ ತೊಗೊಂಡಿದ್ದಾರೆ. ಒಟ್ಟಿಗೆ 5 ಪ್ಯಾಕು ಬುಕ್ ಮಾಡ್ಕೊಂಡಿದ್ದಾರೆ. ಇನ್ನು ಗೊಬ್ಬರನೂ ಅಷ್ಟೇ, ಅದೊಂದು 5 kg ಬುಕ್ ಮಾಡ್ಕೊಂಡಿದ್ದಾರೆ. ಇವತ್ತು ಅವರಿಗೆ ಕಳಿಸ್ಬೇಕಲ್ಲ, ಹಾಗಾಗಿ ನಾನು ಅದು ಪ್ಯಾಕ್ ಎಲ್ಲ ರೆಡಿ ಮಾಡ್ತಾ ಇದ್ದೀನಿ ನೋಡಿ. ಇದು ಪಾಟಿಂಗ್ ಮಿಕ್ಸು ಅವರು 3 ಪ್ಯಾಕ್ ತೊಗೊಂಡಿದ್ದಾರೆ. ಇನ್ನು ಇದು ಇನ್ನೊಂದು ಥರ ಇದೆ ನೋಡಿ ಗೊಬ್ಬರ, ಅದನ್ನು 2 ಪ್ಯಾಕ್ ತೊಗೊಂಡಿದ್ದಾರೆ. ನಾನು ವಿಡಿಯೋದಲ್ಲಿ ವಿವರವಾಗಿ ಹೇಳಿರ್ತೀನಿ ಯಾವ್ಯಾವುದಕ್ಕೆ ಏನೇನು ಹಾಕಬೇಕು ಅಂತ ಎಲ್ಲ ಹೇಳಿರ್ತೀನಿ. ಆದ್ರೂ ನೀವೇನು ಮಾಡ್ತೀರಾ, ಫೋನ್ ಮಾಡಿಬಿಟ್ಟು ಅವ್ರ ಹತ್ರ ಕೊಡಿ ಮಾತಾಡಬೇಕು ಅಂತೀರಾ. ಫೋನಲ್ಲೆಲ್ಲ ಮಾಹಿತಿ ಹೇಳೋಕ್ಕಾಗೋದಿಲ್ಲ. ನಾನು ವೀಡಿಯೋದಲ್ಲೇ ಮಾಹಿತಿ ಎಲ್ಲನೂ ಹೇಳಿರ್ತೀನಿ. ನೀವು ವಿಡಿಯೋ ಪೂರ್ತಿ ನೋಡಿ, ನಾನು ಏನು ಹೇಳಿರ್ತೀನಿ ಅಂತ ನಿಮಗೆ ಗೊತ್ತಾಗುತ್ತೆ. ನೀವು ಅರ್ಧಂಬರ್ಧ ವೀಡಿಯೋ ನೋಡಿದ್ರೆ ನಿಮಗೇನೂ ಗೊತ್ತಾಗೋದಿಲ್ಲ. ಅಂದರೆ ನಮ್ಮ ಹತ್ರ ಯಾವ್ಯಾವ ಗೊಬ್ಬರ ಸಿಗುತ್ತೆ ಮತ್ತು ಯಾವ್ಯಾವ ಸೈಜಿನ ಪಾಟ್ಗಳು ಸಿಗುತ್ತೆ ಎಲ್ಲನೂ ನಾನು ಡೀಟೇಲಾಗಿ ನಾನು ವೀಡಿಯೋದಲ್ಲಿ ಹೇಳಿರ್ತೀನಿ. ಅಂದರೆ ನಿಮಗೆ ಯಾವ್ದು ಬೇಕು ಅದನ್ನು ಬುಕ್ ಮಾಡ್ಕೊಳ್ಳಿ. ನಿಮಗೆ ಯಾವ ಗೊಬ್ಬರ ಬೇಕು ಅಂತ ನೀವು ಸ್ಕ್ರೀನ್ಶಾಟ್ ಹೊಡೆದು ನಮಗೆ ವಾಟ್ಸಪ್ ಮಾಡಿದ್ರೂ ಸಾಕು. ಅದರಲ್ಲೂ ಗಿಡಗಳನ್ನ ಕೊಡ್ತೀರಾ ಅಂತ ಎಲ್ಲ ಫೋನ್ ಮಾಡಿ ಕೇಳ್ತಿರ್ತೀರಾ. ನಾನು ಯಾವ ವಿಡಿಯೋದಲ್ಲಿ ಹೇಳಿದ್ದೀನಿ ನಾವು ಗಿಡಗಳನ್ನ ಕೊಡ್ತೀವಿ ಅಂತ. ಗಿಡಗಳು ಯಾವ ಸೇಲ್ಗಿಲ್ಲ, ನಾವು ಮಾರ್ತಾ ಇರೋದು ಬರೀ ಗೊಬ್ಬರ ಪಾಟ್ಗಳಷ್ಟೇ. ನಿಮಗೆ ಗೊಬ್ಬರ ಪಾಟ್ಗಳು ಬೇಕಿತ್ತು ಅಂದರೆ ಫೋನ್ ಮಾಡಿ ಬುಕ್ ಮಾಡ್ಕೊಳ್ಳಿ ಅಷ್ಟೇ. ಇಲ್ಲಾಂದರೆ ಸುಮ್ಮನೆ ಎಲ್ಲ ಫೋನ್ ಮಾಡೋಕ್ಕೆ ಹೋಗಬೇಡಿ. ಅವರು ಏನೆಲ್ಲ ಬುಕ್ ಮಾಡ್ಕೊಂಡಿದ್ರೋ ಅದನ್ನೆಲ್ಲನೂ ನಾನು ಈ ಚೀಲದಲ್ಲಿ ಹಾಕಿ ಎಲ್ಲ ಪ್ಯಾಕ್ ಮಾಡ್ತಾ ಇದ್ದೀನಿ. ನಾನು ತೋರಿಸಿರೋ ಅಂತಹ ಪಾಟಿಂಗ್ ಮಿಕ್ಸು ತುಂಬಾ ಚೆನ್ನಾಗಿ ಅದು ರಿಸಲ್ಟೂ ಸಹ ಬರುತ್ತೆ ನೋಡಿ. ಇದು ರೋಸ್ ಮಿಕ್ಸು. ಈ ರೋಸ್ ಮಿಕ್ಸ್ನ ನಾನು ಇವತ್ತು ಯಾವ ಗಿಡಗಳಿಗೆ ಕೊಡ್ತೀನಿ ಅಂತ ನೋಡೋಣ. ನೋಡಿ, ಈ ರೋಸ್ ಮಿಕ್ಸ್ನ ಬರೀ ರೋಸ್ ಗಿಡಕ್ಕೆ ಮಾತ್ರ ಅಂತಲೇ ಅಲ್ಲ, ಎಲ್ಲ ಗಿಡಗಳಿಗೂ ಕೊಡ್ಬೋದು. ಅದು ಯಾವ್ಯಾವ ಗಿಡಕ್ಕೆ ಕೊಡಬೇಕು ಅಂತ ನೋಡಿ, ಅದು ಕವರ್ ಮೇಲೇ ಹಾಕಿದ್ದಾರೆ ನೋಡಿ. ನಾನು 2 ಪ್ಯಾಕ್ನ ಓಪನ್ ಮಾಡ್ಕೊಂಡು ನೋಡಿ ಒಂದು ಪ್ಲೇಟಲ್ಲಿ ಸುರ್ಕೊತಾ ಇದ್ದೀನಿ. ಗಿಡಗಳಿಗೆ ಈ ರೋಸ್ ಮಿಕ್ಸ್ ಹಾಕೋದ್ರಿಂದ ತುಂಬ ಚೆನ್ನಾಗಿ ರಿಸಲ್ಟ್ ಬರುತ್ತೆ. ಅದರಲ್ಲೂ ಈ ಹೂವುಗಳು ಬಿಡುವಾಗ ಸ್ವಲ್ಪ ಚಿಕ್ಕ ಸೈಜಲ್ಲೆಲ್ಲ ಹೂ ಬರುತ್ತೆ ನೋಡಿ, ಅದು ದೊಡ್ಡ ಸೈಜಲ್ಲೆಲ್ಲ ಹೂ ಬರೋದಕ್ಕೂ ಅನುಕೂಲ ಮಾಡುತ್ತೆ. ಈ ರೋಸ್ ಮಿಕ್ಸ್ನ ನಾನು ಯಾವ ಗಿಡಗಳಿಗೆ ಹಾಕ್ತೀನಿ ಅಂದ್ಕೊಂಡ್ರಾ, ನೋಡಿ ದಾಸವಾಳ ಗಿಡಗಳಿಗೆ ಹಾಕ್ತಾ ಇದ್ದೀನಿ. ಈ ದಾಸವಾಳದಲ್ಲಿ ತುಂಬ ದೊಡ್ಡ ಸೈಜೆಲ್ಲ ಹೂ ಬರೋದಕ್ಕೆ ಸಹಾಯ ಮಾಡುತ್ತೆ ಈ ರೋಸ್ ಮಿಕ್ಸಿನ ಪೌಡ್ರು ನೋಡಿ. ಈ ದಾಸವಾಳ ಗಿಡದಲ್ಲಿ ಅದು ಒಣಗೋಗಿರೋ ಎಲೆ ಮತ್ತು ಹಣ್ಣಾಗಿರೋ ಎಲೆ ಎಲ್ಲ ಇರುತ್ತಲ್ಲ, ಅದೆಲ್ಲ ತೆಗೆದುಬಿಟ್ಟು ಸ್ವಲ್ಪ ಮಣ್ಣೆಲ್ಲ ಲೂಸ್ ಮಾಡಿ ಆಮೇಲೆ ನಾನು ಇದನ್ನು ಒಂದೊಂದು ಹಿಡಿಯಷ್ಟು ಕೊಡ್ತಾಯಿದ್ದೀನಿ. ಅಂದರೆ ಚಿಕ್ಕ ಗಿಡ ಇತ್ತು ಅಂದರೆ ಸ್ವಲ್ಪ ಕಡಿಮೆನೇ ಕೊಡಿ, ಸ್ವಲ್ಪ ದೊಡ್ಡ ಗಿಡ ಇತ್ತು ಅಂದರೆ ಒಂದೊಂದು ಹಿಡಿ ಕೊಡಿ ಸಾಕು ನೋಡಿ. ಇದು ಅಷ್ಟೇ, ಅದು ನಾನು ಮಣ್ಣು ಲೂಸ್ ಮಾಡೋದಕ್ಕೆ ಅಂತ ಇಟ್ಟಿದ್ದೆ ನೋಡಿ ಗಾರ್ಡನಲ್ಲಿ ಒಂದು ಚಾಕು, ಅದು ಮುರಿದೋಯ್ತು. ಇವಾಗ ನನಗೆ ಅದು ಮಣ್ಣು ಲೂಸ್ ಮಾಡೋದಕ್ಕೆ ಕಷ್ಟ. ನಾನಲ್ಲಿ ಕೆಲಸ ಮಾಡ್ತಾಯಿದ್ರೆ ನೋಡಿ ಜಾನಿನ, ಅಂದ್ರೂ ಇದು ಟೂಲ್ಸ್ ಥರ ಬರುತ್ತೆ ನೋಡಿ ಗಾರ್ಡನಲ್ಲಿ ಮಣ್ಣು ಲೂಸ್ ಮಾಡೋದಕ್ಕೆ. ಈ ಥರ ಇದನ್ನು ನಾನು ಫಸ್ಟು ತರಿಸಿಟ್ಟಿದ್ದೆ, ನನಗೆ ಯಾಕೋ ಅದು ಸ್ಯಾಟಿಸ್ಫ್ಯಾಕ್ಷನ್ ಆಗಲಿಲ್ಲ. ಆಮೇಲೆ ಒಂದು ಚಾಕು ಇಟ್ಕೊಂಡಿದ್ದೆ, ಅದು ಮುರಿದೋಯ್ತು. ಇವಾಗ ಅದರಲ್ಲಿ ಕೆಲಸ ಮಾಡೋಕ್ಕಾಗಲಿಲ್ಲ. ಮತ್ತೆ ಮನೆಗೆ ಹೋಗಿ ಇದೊಂದು ವೇಸ್ಟ್ ಚಾಕು ತಗೊಬಂದು ಆಮೇಲೆ ಮಣ್ಣು ಲೂಸ್ ಮಾಡಿದ್ದು ನಾನು. ಈ ಮಣ್ಣು ಯಾಕೆ ಲೂಸ್ ಮಾಡಬೇಕು ಅಂದರೆ ಅದಕ್ಕೆ ಗಾಳಿ ಆಡೋದಕ್ಕೆ ಅನುಕೂಲ ಮಾಡಿಕೊಡ್ಬೇಕು ನಾವು. ಈಗ ಮಣ್ಣು ಲೂಸ್ ಮಾಡಿಲ್ಲ ಅಂದರೆ ಅದಕ್ಕೆ ಒಂಥರ ಉಸಿರು ಕಟ್ಟಿದಂಗೆ ಆಗುತ್ತೆ ಬೇರುಗಳಿಗೆಲ್ಲ. ಆವಾಗ ಗಿಡ ಹೆಲ್ದಿಯಾಗೂ ಬರೋದಿಲ್ಲ. ಆವಾಗ ನಮಗೆ ಅದರಲ್ಲಿ ಹೆಚ್ಚಾಗಿ ಹೂವು ಸಹ ಸಿಗೋದಿಲ್ಲ. ಹಂಗಾಗಿ ನಾವು 15 ದಿನಕ್ಕೊಮ್ಮೆ ಆದ್ರೂ ನಾವು ಮಣ್ಣು ಲೂಸ್ ಮಾಡಬೇಕು ನೋಡಿ. ಇದು ಅಷ್ಟೇ, ಇದು ಡಬಲ್ ಪೆಟಲು ಅಂದರೆ ಆರೆಂಜು ಅದು ದಾಸವಾಳ, ಹಂಗಾಗಿ ಅದಕ್ಕೂ ಅಷ್ಟೇ ಮಣ್ಣೆಲ್ಲನೂ ಲೂಸ್ ಮಾಡಿ ಸ್ವಲ್ಪ ಅದರಲ್ಲಿ ಬೇರೆಲ್ಲನೂ ಕಟ್ ಮಾಡಿ ತೆಗೆದು ಆ ಮೇಲೇ ಬಂದಿರುತ್ತೆ ಬೇರುಗಳು, ಅವೆಲ್ಲ ಕಟ್ ಮಾಡಿ ತೆಗೆದು ಒಂದೊಂದು ಹಿಡಿಯಷ್ಟು ನಾನು ಈ ರೋಸ್ ಮಿಕ್ಸ್ನ ಕೊಟ್ಟಿದ್ದೀನಿ. ಇನ್ನು ಇದು ಚಿಕ್ಕದು ನೋಡಿ, ಆ ಚಿಕ್ಕ ಗಿಡದಲ್ಲೇ ಎಷ್ಟೊಂದು ಮೊಗ್ಗೆಲ್ಲ ಆಗಿದೆ ನೋಡಿ. ಅದಕ್ಕೂ ಅಷ್ಟೇ, ಈ ಚಿಕ್ಕ ಗಿಡ ಇರೋವಾಗ ನಾವು ಒಂದು ಸ್ವಲ್ಪ ಕೊಡಬೇಕು, ಜಾಸ್ತಿ ಎಲ್ಲ ಕೊಡೋಕೆ ಹೋಗ್ಬಾರ್ದು ಚಿಕ್ಕ ಗಿಡಗಳಿಗೆ. ಇನ್ನು ಇವು ಅಷ್ಟೇ, ಸ್ವಲ್ಪ ದೊಡ್ಡ ಗಿಡ ಇರೋವಂಥವಕ್ಕೆ ಒಂದೊಂದು ಹಿಡಿ ಕೊಟ್ಟರು ಅದು ತಡ್ಕೊಳೋ ಶಕ್ತಿ ಇರುತ್ತೆ.
ದಾಸವಾಳ ಗಿಡಕ್ಕಂತೂ ನಾವು ತುಂಬಾ ಕೇರ್ ಮಾಡಬೇಕು. ನಾವು ಹೆಚ್ಚು ಕೇರ್ ಮಾಡ್ದಂಗೆಲ್ಲ ನಮಗೆ ಅದರಿಂದ ಒಳ್ಳೆ ರಿಸಲ್ಟೂ ಸಹ ಸಿಗುತ್ತೆ. ಹಂಗಾಗಿ ಇವತ್ತು ನಾನು ಇದಕ್ಕೆ ಗೊಬ್ಬರನ ಕೊಡ್ತಾಯಿದ್ದೀನಿ. ನೋಡಿ ಅಲ್ಲಿ ನಾನು ಕೆಲಸ ಮಾಡ್ತಿದ್ರೆ ನೋಡಿ ಹಿಂಗೆ ಬಂದು ಮಲ್ಕೋತಾನೆ. ಯಾವಾಗಾದರೂ ಅಷ್ಟೇ ನಾನು ಅಲ್ಲಿ ಗಾರ್ಡನಲ್ಲಿ ಕುತ್ಕೊಂಡು ನಾನು ಕೆಲಸ ಮಾಡ್ತಿತ್ತು ಅಂದರೆ ಈ ಥರ ಬಂದು ಮಲ್ಕೋತಾನೆ. ನನಗಂತೂ ಹೊಟ್ಟೆ ಉರಿದೋದಂಗೆ ಆಗ್ಬಿಡುತ್ತೆ. ಅವ್ನು ಈ ಥರ ಬಂದು ಮಲ್ಕೊಂಡಾಗ, ಹೋಗಪ್ಪ ಮನೆಗೆ ಹೋಗೋ, ಅಲ್ಲಿ ನೆಳ್ಳಲ್ಲಿ ಹೋಗಿ ಮಲ್ಕೊಳ್ಳೋ ಅಂತ ಎಷ್ಟು ಹೇಳಿದ್ರೂ ಕೇಳೋದಿಲ್ಲ. ಬಿಸಿಲಲ್ಲಿ ನಾನು ಕೆಲಸ ಮಾಡ್ತಿದ್ರೆ ಅವನು ಬಂದು ಬಿಸಿಲಲ್ಲೇ ಮಲ್ಕೋತಾನೆ. ಜಾನಿ ನನ್ನ ಗಿಡಗಳು ಇಲ್ಲ ಅಂದಿದ್ರೆ ನಾನು ಏನಾಗೋಗ್ತಿದ್ನೋ ಗೊತ್ತಿರಲಿಲ್ಲ. ಇವತ್ತು ಸ್ವಲ್ಪ ನಮ್ಮೂರ ಕಡೆ ಎಲ್ಲ ಮೋಡ ಸ್ವಲ್ಪ ಮುಚ್ಕೊಳುತ್ತೆ ಮತ್ತು ಸ್ವಲ್ಪ ಬಿಸಿಲು ಬರುತ್ತೆ. ಹಂಗಾಗಿ ನನಗೆ ಕೆಲಸ ಮಾಡೋಕ್ಕೆ ಸ್ವಲ್ಪ ಏನು ಹಿಂಸೆ ಅಂತ ಅನ್ನಿಸ್ಲಿಲ್ಲ. ಆದ್ರೂ ಒಂದೊಂದು ಸ್ವಲ್ಪ ಹೊತ್ತು ಬಿಸಿಲು ಬರುತ್ತಲ್ಲ, ಆ ಬಿಸಿಲಲ್ಲಿ ಕೆಲಸ ಮಾಡಬೇಕಾದ್ರೂ ಅಷ್ಟೇ ಕಷ್ಟ ಅಂತ ನಾವು ಹಾಗೆ ಇದ್ದರೆ ಆಗುತ್ತಾ? ನಮ್ಮದು ಹೊಟ್ಟೆಪಾಡು ನಡಿಬೇಕಲ್ಲ, ಏನೂ ಮಾಡೋಕ್ಕಾಗೋದಿಲ್ಲ. ಬಿಸಿಲು ಮಳೆ ಆದ್ರೂ ಕೆಲಸ ಮಾಡಲೇಬೇಕು. ಜಾನಿ ಅವ್ನಿಗೆ ಏನು ಅನಿಸುತ್ತೋ ಏನೋ ಗೊತ್ತಿಲ್ಲ ಪಾಪ. ನಾನು ಬಿಸಿಲಲ್ಲಿ ಕೆಲಸ ಮಾಡ್ಕೊಂಡು ಕೂತಿದ್ರೆ ಅವನು ಬಂದು ಮಲ್ಕೋತಾನೆ. ನನಗಂತೂ ನೋಡಿದ್ರೆ ಹೊಟ್ಟೆ ಎಲ್ಲ ಹುರಿದೋಗುತ್ತೆ. ಜಾನಿ ಯಾವ ಜನ್ಮದಲ್ಲಿ ನನಗೆ ಮಗನಾಗಿದ್ನೋ ಇಲ್ಲ ನನಗೆ ಅಪ್ಪ ಆಗಿದ್ನೋ ಗೊತ್ತಿಲ್ಲ. ಈ ಜನ್ಮದಲ್ಲಿ ಎಷ್ಟು ಪ್ರೀತಿ ತೋರಿಸ್ತಾನೆ ಅಂದರೆ ಅವನು ನಿಜಕ್ಕೂ ಅವ್ನು ತೋರಿಸೋ ಪ್ರೀತಿಲಿ ನನಗೊಂದೊಂದ್ಸತಿ ಅವನೇ ಬಂದ್ಬಿಡುತ್ತೆ. ಅಷ್ಟು ಪ್ರೀತಿ ತೋರಿಸ್ತಾನೆ ಅವನು. ನೋಡಿ ಇದು ಕಟಿಂಗಿಂದ ಬಂದಿರೋದು. ಕೆಲವರು ಕಟಿಂಗಿಂದ ಬರೋದೇ ಇಲ್ಲ ದಾಸವಾಳ ಅಂತೀರಾ. ಇದು ನಾಟಿ ಅಲ್ಲ, ಹೈಬ್ರಿಡ್. ಇದು ನಾನು ಈ ವಿಡಿಯೋದಲ್ಲಿ ತೋರಿಸಿರೋದು ಬರೀ ಹೈಬ್ರಿಡ್ ಮಾತ್ರ ತೋರಿಸಿದ್ದೀನಿ, ನಾಟಿ ತೋರಿಸಿಲ್ಲ. ಯಾಕೆ ತೋರಿಸಿಲ್ಲ ಅಂದರೆ ಕೆಲವರು ಹೈಬ್ರಿಡ್ ಎಲ್ಲ ಕಟಿಂಗ್ ಬರೋದಿಲ್ಲ ಅಂತಿರಲ್ಲ, ಅದಕ್ಕೋಸ್ಕರ ನಾನು ಬರೀ ಹೈಬ್ರಿಡ್ ಮಾತ್ರ ತೋರಿಸಿದ್ದೀನಿ. ನಾನು ಆವಾಗಲೇ ತೋರಿಸಿದ್ನಲ್ಲ ಆ ಗಿಡ, ಅದು ನಾನು ಕಟಿಂಗಿಂದ ಬೆಳೆದಿರೋದು. ಇನ್ನು ಇದು ಯೆಲ್ಲೋ ಕಲರು ಡಬಲ್ ಪೆಟಲು, ಅಂದರೆ ತುಂಬ ಹಳೆ ಗಿಡ ಇದು. ನನ್ನ ಗಾರ್ಡನಲ್ಲಿ ಹಳೆ ವಿಡಿಯೋ ನೋಡೋರಿಗೆ ಗೊತ್ತಿರುತ್ತೆ. ಇದಕ್ಕೂ ಅಷ್ಟೇ ಅದು ಮಣ್ಣೆಲ್ಲ ಲೂಸ್ ಮಾಡಿಬಿಟ್ಟು ನಾನು ಒಂದು ಹಿಡಿಯಷ್ಟು ನಾನು ಈ ರೋಸ್ ಮಿಕ್ಸ್ನ ಕೊಡ್ತಾಯಿದ್ದೀನಿ. ಬೆಳಗ್ಗೆ ಟೈಮು ನಾವು ಗಾರ್ಡನಿಗೆ ಬಂದಿದ್ದ ತಕ್ಷಣ ಆ ಥರ ಸುಂದರವಾದ ಹೂಗಳನ್ನ ನೋಡ್ತಾ ಇದ್ದರೆ ಕಣ್ಣಿಗೆ ಒಂಥರ ತಂಪಂತ ಅನಿಸುತ್ತೆ. ಮನಸ್ಸಿಗೂ ಖುಷಿ, ಕಣ್ಣಿಗೂ ತಂಪು ಅಂತ ಅನಿಸುತ್ತೆ. ಅಷ್ಟು ಖುಷಿಯಾಗುತ್ತೆ ನನಗಂತೂ. ಇದು ಪಿಂಕು ನೋಡಿ ಒಂದು ಯಾವ ಥರ ಬಾಕೊಂಡ್ಬಿಟ್ಟಿದೆ. ಅದಕ್ಕೆ ಇವತ್ತೊಂದು ಕೋಲೆಲ್ಲ ಸಪೋರ್ಟ್ ಕೊಟ್ಟು ಕಟ್ಟಬೇಕು. ಅದಕ್ಕೆ ನೋಡಿ ಅದು ಕೋಲ್ ಸಪೋರ್ಟ್ ಕೊಟ್ಟಿದ್ದೀನಿ. ಹಂಗಾಗಿ ಅದನ್ನು ಜಾಸ್ತಿ ಮಣ್ಣು ಲೂಸ್ ಮಾಡೋಕ್ಕಾಗಿಲ್ಲ. ಯಾಕೆಂದರೆ ಅದರಲ್ಲಿ ನಾನು ಬೀನ್ಸ್ ಹಾಕಿದ್ದೆ, ಅದು ಸಸಿ ಎಲ್ಲ ಬಂದಿದೆ. ಹಂಗಾಗಿ ಅದೇನು ಜಾಸ್ತಿ ಮಣ್ಣು ಲೂಸ್ ಮಾಡಿಲ್ಲ, ಒಂದು ಸ್ವಲ್ಪ ಲೂಸ್ ಮಾಡಿಬಿಟ್ಟು ಅದಕ್ಕೊಂದು ಸ್ವಲ್ಪ ಕೊಟ್ಟಿದ್ದೀನಿ. ಇನ್ನು ಇದು ಅಷ್ಟೇ ನೋಡಿ, ಆ ಪಕ್ಕದಲ್ಲಿ ಚಿಕ್ಕ ಚಿಕ್ಕದು ರೆಂಬೆ ಎಲ್ಲ ಹೊಡ್ಕೊಂಡು ಆ ಚಿಕ್ಕ ಚಿಕ್ಕ ರೆಂಬೆಲೇ ನೋಡಿ ಎಷ್ಟು ದಪ್ಪ ಮೊಗ್ಗೆಲ್ಲ ಬಂದಿದೆ ಅಂತ. ಇಷ್ಟು ಚೆನ್ನಾಗಿ ಬರೋದಕ್ಕೆ ನಾವು ಮಾಡೋ ಕೇರ್ ಮೇಲೆ ಡಿಪೆಂಡ್ ಆಗಿರ್ತವೆ ಗಿಡಗಳು ಅಷ್ಟೇ. ನೋಡಿ ಬಿಸಿಲು ಅಂದರೆ ಒಂದು ಸ್ವಲ್ಪ ಹೊತ್ತು ಮೋಡ ಮುಚ್ಕೊಂಡಿರುತ್ತೆ, ಸ್ವಲ್ಪ ಹೊತ್ತು ಬಿಸಿಲು ಬಂದಿರುತ್ತೆ. ನೋಡಿ ಆ ಬಿಸಿಲಲ್ಲೇ ಕುತ್ಕೊಂಡು ನಾನು ಕೆಲಸ ಮಾಡ್ತಾಯಿದ್ದೀನಿ. ಆ ಬೆವರು ನೀರಂತೂ ಇಳಿತಾ ಇರುತ್ತೆ. ನಾನು ಬಿಸಿಲಲ್ಲಿ ಕೂತಿದ್ರೆ ಜಾನಿನೂ ಪಾಪ ಆ ಕಡೆ ಸೈಡಲ್ಲಿ ಮಲ್ಕೊಂಡಿದ್ದಾನೆ ನೋಡಿ. ಇದಕ್ಕೂ ಅಷ್ಟೇ ನೋಡಿ, ಅದು ಒಂದು ಅರ್ಧ ಹಿಡಿಯಷ್ಟು ಹಾಕ್ತಾಯಿದ್ದೀನಿ. ಅಂದರೆ ಸ್ವಲ್ಪ ನೋಡ್ಕೊಳ್ಳಿ, ಗೊತ್ತಾಗುತ್ತಲ್ಲ ನಿಮಗೆ. ಚಿಕ್ಕ ಗಿಡ ಇದ್ದಾಗ ಒಂದು ಅರ್ಧ ಹಿಡಿ ಹಾಕ್ಕೊಳ್ಳಿ, ಸ್ವಲ್ಪ ದೊಡ್ಡ ಗಿಡ ಇತ್ತು ಅಂದರೆ ಒಂದೊಂದು ಹಿಡಿ ಹಾಕ್ಕೊಳ್ಳಿ. ಇನ್ನು ಇದು ರೆಡ್ಡು ಸಿಂಗಲ್ ಪೇಟಲು, ಒಂದೊಂದು ಬೊಗಸೆ ಅಷ್ಟಾಗಲ ಬಿಡುತ್ತಲ್ಲ ಆ ಥರದ್ದು ಹೂವು ಇದು. ಇದರಲ್ಲೂ ಅಷ್ಟೇ ಸ್ವಲ್ಪ ಅದು ಟೊಮಟೊ ಸಸಿ ಎಲ್ಲ ಹುಟ್ಟಿತ್ತು, ಅದನ್ನು ತೆಗೆದು ಬೇರೆದಕ್ಕೆ ಶಿಫ್ಟ್ ಮಾಡಿ ನೋಡಿ. ಇದಕ್ಕೂ ಅಷ್ಟೇ ಮಣ್ಣೆಲ್ಲ ಲೂಸ್ ಮಾಡಿಬಿಟ್ಟು ಇದಕ್ಕೂ ಒಂದೊಂದು ಹಿಡಿನ ನಾನು ಕೊಡ್ತಾಯಿದ್ದೀನಿ. ಕೆಲವರು ಕೇಳ್ಬೋದು, ಈ ರೋಸ್ ಮಿಕ್ಸ್ನ ದಾಸವಾಳ ಗಿಡಕ್ಕೂ ಹಾಕ್ಬೋದಾ ಅಂತ. ಹೌದು, ಖಂಡಿತ ಹಾಕ್ಬೋದು. ಯಾಕೆಂದರೆ ಅದ್ರ ಮೇಲೇ ಕೊಟ್ಟಿದ್ದಾರೆ ನೋಡಿ, ದಾಸವಾಳ ಗಿಡಕ್ಕೆ ಹಾಕ್ಬೋದು, ರೋಸ್ ಗಿಡಕ್ಕೂ ಹಾಕ್ಬೋದು. ಇದು ಅಷ್ಟೇ, ಇದು ಕಟಿಂಗಿಂದನೇ ಬೆಳೆದಿರೋದು ನಾನು. ಅಂದರೆ ಇದು ಹೈಬ್ರಿಡ್ಡೇನೆ. ಹೈಬ್ರಿಡ್ ಆದರೂ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಅದಕ್ಕೂ ಒಂದು ಸ್ವಲ್ಪ ಹಾಕ್ತಾಯಿದ್ದೀನಿ ನಾನು ಇದು ರೋಸ್ ಮಿಕ್ಸ್ನ. ಅಂದರೆ ಕಟಿಂಗಿಂದ ಬೆಳೆಯೋದು ಅಷ್ಟೊಂದು ಏನು ಕಷ್ಟ ಅಂತ ನನಗೆ ಅನಿಸೋದಿಲ್ಲ. ಇದರಲ್ಲೂ ಅಷ್ಟೇ ದೊಡ್ಡ ದೊಡ್ಡ ರೆಂಬೆ ಎಲ್ಲ ಬಂದಿರೋದ್ರಲ್ಲಿ ಅದನ್ನು ಕಟ್ ಮಾಡಿ ತೆಗೆದಿದ್ದೀನಿ ನಾನು. ಅದನ್ನು ಕಟಿಂಗ್ ಇಡೋದು ತೋರಿಸ್ತೀನಿ ನೋಡಿ. ಇದು 10 ಇಂಚಿನ ಪಾಟಲ್ಲಿ ಇಟ್ಟಿದ್ದೀನಿ ನಾನು. ಅಂದರೆ ಚಿಕ್ಕ ಸಸಿನೇ ಇಟ್ಟಿದ್ದು, ಅದು ಎಷ್ಟು ಚೆನ್ನಾಗೇ ಬೆಳೆದು ಇವಾಗ ದೊಡ್ಡದಾಗಿದೆ ನೋಡಿ. ಅದರಲ್ಲೂ ಈ ಗಿಡದಲ್ಲಿ 3-4 ಹೂವು ಬಿಡುತ್ತೆ. ಅದರಲ್ಲೂ ಪಾಟ್ ಸೈಜು ಚಿಕ್ಕದೇ, ಆದ್ರೂ 3-4 ಒಂದೊಂದು ದಿನಕ್ಕೆ ಅಷ್ಟು ಚೆನ್ನಾಗಿ ಹೂವೆಲ್ಲ ಬರುತ್ತೆ. ಗಿಡನ ಬೇರೆ ದೊಡ್ಡ ಪಾಟಿಗೆ ಶಿಫ್ಟ್ ಮಾಡಬೇಕು. 14 ಇಂಚಿನ ಪಾಟಿಗೆ ಶಿಫ್ಟ್ ಮಾಡಿದ್ರೆ ಸಾಕು. ಒಂದು ಸತಿ ನಾವು ಅಷ್ಟು ದೊಡ್ಡ ಪಾಟಿಗೆ ಶಿಫ್ಟ್ ಮಾಡಿದ್ರೆ ಇನ್ನೊಂದು 2 ವರ್ಷ ನಾವು ರೀಪಾಟ್ ಮಾಡೋ ಅವಶ್ಯಕತೆನೇ ಇರೋದಿಲ್ಲ. ಇದು ಅಷ್ಟೇ ನೋಡಿ, 14 ಇಂಚಿನ ಪಾಟಲ್ಲಿ ನಾನು ಇಟ್ಟಿದ್ದೀನಿ ಇದು ದಾಸವಾಳ ಗಿಡನ. ಇದು ಅಷ್ಟೇ, ನಾನು 1 ವರ್ಷ ಏನಾಯ್ತು ಅದು ಇಟ್ಟು. ಇನ್ನೂ 1 ವರ್ಷ ತನಕ ನಾನು ಅದನ್ನೇನು ರೀಪಾಟ್ ಮಾಡೋ ಅಂಥ ಅವಶ್ಯಕತೆನೇ ಇರೋದಿಲ್ಲ.
ನಾನು ಅಲ್ಲಿ ಕೆಲಸ ಮಾಡ್ತಾಯಿದ್ರೆ ಜಾನಿ ಗಾರ್ಡನ್ ಸುತ್ತಲೂ ರೌಂಡ್ ಹೊಡಿತಾ ಇದ್ದಾನೆ. ಅವ್ನು ರೌಂಡ್ ಯಾಕೆ ಹೊಡಿತಿದ್ದಾನೆ ಅಂದರೆ ನನ್ನ ಪಾಡಿಗೆ ನಾನು ಕೆಲಸ ಮಾಡ್ತಾಯಿದ್ದೆ, ಒಂದು ಕೋತಿ ಬಂದುಬಿಟ್ಟಿದೆ ಇವತ್ತು. ನಾನು ನೋಡೇ ಇಲ್ಲ, ಇವನು ಓಡಿಸ್ಕೊಂಡು ಹೋದ. ಆ ಕೋತಿ ಓಡೋದ್ಮೇಲೆ ನನಗೆ ಗೊತ್ತಾಗಿದ್ದು ಇವನು ಯಾಕೆ ಹಿಂಗೆ ಓಡಾಡ್ತಿದ್ದಾನೆ ಜೋರಾಗಿ ಅಂತ. ಆಮೇಲೆ ನೋಡಿದ್ರೇ ಗೊತ್ತಾಯಿತು ಎಷ್ಟು ಬುದ್ಧಿವಂತ ನಮ್ಮ ಜಾನಿ ಅಂದರೆ, ಹೇಳ್ಬೇಕಂದ್ರೆ ಮನುಷ್ಯರಿಗೂ ಅಷ್ಟು ಬುದ್ಧಿ ಇರಲ್ವೇನೋ, ಅಷ್ಟು ಬುದ್ಧಿವಂತ ನಮ್ಮ ಜಾನಿ. ನೋಡಿ ಇದೊಂದು ಗಿಡನೂ ಅಷ್ಟೇ ರೀಪಾಟ್ ಮಾಡಬೇಕು. ನಾನು 12 ಇಂಚಿನ ಪಾಟಲ್ಲಿ ಅದು ಸಸಿ ಇಟ್ಟಿದ್ದೆ, ಅದು ತುಂಬ ದೊಡ್ಡದಾಗ್ಬಿಟ್ಟಿದೆ. ಅದು ಬೇರೆಲ್ಲ ಮೇಲೆ ಬರ್ತಿದೆ. ಹಾಗಾಗಿ ಇದನ್ನು 4 ಇಂಚಿನ ಪಾಟಿಗೆ ರೀಪಾಟ್ ಮಾಡಬೇಕು. ರೀಪಾಟ್ ಮಾಡವೇ ಸುಮಾರು ಗಿಡಗಳಿದ್ದಾವೆ. ಯಾಕೆಂದರೆ ನಾನು ಗಿಡಗಳು ತಂದಾಗ ದೊಡ್ಡ ಪಾಟಿಗೆ ನಾನು ರೀಪಾಟ್ ಮಾಡೋದಿಲ್ಲ, ಚಿಕ್ಕ ಪಾಟಿಗೆ ರೀಪಾಟ್ ಮಾಡಿ ಆಮೇಲೆ ಮತ್ತೆ ಇನ್ನೊಂದು ಸತಿ ನಾನು ಅದು ಗಿಡ ದೊಡ್ಡದಾದಮೇಲೆ ಬೇರೆ ದೊಡ್ಡ ಪಾಟಿಗೆ ರೀಪಾಟ್ ಮಾಡೋದು. ನೋಡಿ ಇದಕ್ಕೂ ಅಷ್ಟೇ, ಅದು ಮಣ್ಣೆಲ್ಲ ಲೂಸ್ ಮಾಡಿಬಿಟ್ಟು ಅದಕ್ಕೂ ಒಂದೊಂದು ಇಡಿ ಕೊಡ್ತಿದ್ದೀನಿ. ಇದು ಮತ್ತು ವೈಟು ಮತ್ತು ಪಿಂಕ್ ಇರುತ್ತಲ್ಲ ಡಬಲ್ ಪೆಟಲ್ಲು, ಆ ಥರದ್ದು ಗಿಡ ಇದು. ನೋಡಿ ಇದಕ್ಕೂ ಅಷ್ಟೇ, ಅದು ಮಣ್ಣೆಲ್ಲನೂ ಲೂಸ್ ಮಾಡಿಬಿಟ್ಟು, ಅಂದರೆ ಎಕ್ಸ್ಟ್ರಾ ರೆಂಬೆಗಳೆಲ್ಲ ಇರುತ್ತಲ್ಲ, ಆ ರೆಂಬೆ ಎಲ್ಲ ಕಟ್ ಮಾಡಿ ತೆಗೆದಿದ್ದೀನಿ. ಅದನ್ನು ಕಟ್ಟಿಂಗ್ ಇಡಬೇಕು. ಹಂಗಾಗಿ ಅದನ್ನು ನೀರಲ್ಲಿ ಹಾಕಿ ಇಟ್ಟಿದ್ದೀನಿ. ನೋಡಿ ಯಾವ್ಯಾವ ಜಾಸ್ತಿ ರೆಂಬೆ ಎಲ್ಲ ಹೊಡ್ಕೊಂಡಿದೆಯೋ ಆ ರೆಂಬೆ ಎಲ್ಲ ಕಟ್ ಮಾಡಿದ್ದೀನಿ. ಇದರಲ್ಲಿ ಚೆಂಡು ಹೂವಿನ ಬೀಜ ಹಾಕಿದ್ದೆ. ನೋಡಿ ಎಷ್ಟೊಂದು ಚೆನ್ನಾಗಿ ಬಂದಿದೆ. ಇವಾಗ ಇದಕ್ಕೆ ಜಾಸ್ತಿ ಮಣ್ಣೆಲ್ಲ ಲೂಸ್ ಮಾಡೋಕ್ಕಾಗೋದಿಲ್ಲ, ಏಕೆಂದರೆ ಅದು ಚೆಂಡು ಹೂವಿನ ಗಿಡಗಳೆಲ್ಲ ಒಣಗೋಗುತ್ತೆ. ಮತ್ತು ಇದರಲ್ಲಿ ಬೀನ್ಸು ಇಟ್ಟಿದ್ದೆ, ಆ ಬೀನ್ಸ್ ಸಸಿನೂ ಬಂದಿದೆ. ಹಂಗಾಗಿ ಒಂದು ಸ್ವಲ್ಪ ಸೈಡಲ್ಲಿ ಮಾತ್ರ ಅದು ಮಣ್ಣು ಲೂಸ್ ಮಾಡಿಬಿಟ್ಟು ಅದಕ್ಕೊಂದು ಸ್ವಲ್ಪ ಹಾಕಿದ್ದೀನಿ. ದಾಸವಾಳ ಗಿಡದಲ್ಲಿ ನೋಡಿ ನಾನು ಪಾಲಕ್ ಸೊಪ್ಪಿನ ಬೀಜ ಇಟ್ಟಿದ್ದೆ, ಎಷ್ಟು ಚೆನ್ನಾಗಿ ಸೊಪ್ಪೆಲ್ಲ ಬಂದಿದೆ. ಅದರಲ್ಲೂ ಅದು ಎಷ್ಟು ಸತಿ ಹಾರ್ವೆಸ್ಟ್ ಮಾಡಿದ್ದೀನೋ ಲೆಕ್ಕನೇ ಇಲ್ಲ. ಇದು ಇನ್ನೂ ಸ್ವಲ್ಪ ಕನಕಾಂಬರಿ ಬೀಜ ಎಲ್ಲ ಹಾಕಿದ್ದೆ. ನೋಡಿ ಎಷ್ಟೊಂದು ಸಸಿಗಳೆಲ್ಲ ಬಂದಿದೆ. ಅದಿನ್ನೂ ಸ್ವಲ್ಪ ದೊಡ್ಡದಾದ್ಮೇಲೆ ಅದನ್ನು ತೆಗೆದು ಬೇರೆದಕ್ಕೆ ಶಿಫ್ಟ್ ಮಾಡಬೇಕು. ಹಂಗಾಗಿ ಇದಕ್ಕೂ ಅಷ್ಟೇ, ಮಣ್ಣೇನು ಜಾಸ್ತಿ ಲೂಸ್ ಮಾಡಿಲ್ಲ, ಒಂದು ಸ್ವಲ್ಪ ಮಣ್ಣು ಲೂಸ್ ಮಾಡಿಬಿಟ್ಟು ಆ ಗೊಬ್ಬರನ ಹಾಕಿದ್ದೀನಿ ಅಷ್ಟೇ. ಇನ್ನು ಈ ಪಾಟಲ್ಲೂ ಅಷ್ಟೇ ನೋಡಿ, ಇದರಲ್ಲೂ ಚೆಂಡು ಹೂವಿನ ಬೀಜ ಎಲ್ಲ ಹಾಕಿದ್ದೆ, ಅದನ್ನು ಸಸಿಗಳೆಲ್ಲ ಬಂದಿದೆ. ಅಂದರೆ ಯಾವ್ಯಾವ ಪಾಟ್ ಖಾಲಿ ಇರುತ್ತೋ ಆ ಥರದಲ್ಲಿ ನಾನು ಈ ಮೆಣಸಿನ ಬೀಜ ಆಗ್ಬೋದು, ಚೆಂಡು ಹೂವಿನ ಬೀಜ ಆಗ್ಬೋದು, ಈ ಕನಕಾಂಬರ ಬೀಜ ಇದೆಲ್ಲ ಉದುರಿಸಿರ್ತೀನಿ. ಅವಾಗ ಈ ಥರ ಎಲ್ಲ ಬಂದಿರುತ್ತೆ. ಅದು ಸ್ವಲ್ಪ ದೊಡ್ಡದಾದ್ಮೇಲೆ ನಾವು ಬೇರೆ ಪಾಟಿಗೆ ಶಿಫ್ಟ್ ಮಾಡ್ಕೋಬೋದು. ಅಂದರೆ ಖಾಲಿ ಯಾವ ಪಾಟು ಬಿಡೋದಿಲ್ಲ ನಾನು, ಯಾವುದು ಖಾಲಿ ಇರುತ್ತೋ ಅದರಲ್ಲಿ ಏನಾದರೂ ಒಂದು ಹಾಕಿರ್ತೀನಿ. ನೋಡಿ ಅಲ್ಲಿ ಎರೆಹುಳಗಳಂತೂ ಎಷ್ಟೊಂದು ಎರೆಹುಳ ಇದ್ದಾವೆ. ನೋಡಿ ನಾನು ಮಣ್ಣು ಲೂಸ್ ಮಾಡಿದ್ನಲ್ಲ, ನೋಡಿ ಎಷ್ಟೊಂದು ಎರೆಹುಳ ನೋಡಿ ತುಂಬಾ ಖುಷಿ ಆಯ್ತು. ರೈತನ ಮಿತ್ರ ಅಂತಲೂ ಹೇಳ್ತಾರೆ ಈ ಎರೆಹುಳಕ್ಕೆ. ಈ ಎರೆಹುಳ ಇದ್ರೇ ಮಣ್ಣು ಚೆನ್ನಾಗಿದೆ ಅಂತ ಅರ್ಥ. ನನ್ನ ಗಾರ್ಡನಲ್ಲಿ ಸ್ವಲ್ಪ ಸಣ್ಣ ಸಣ್ಣಕ್ಕಿರೋಂತಹ ಎರೆಹುಳಗಳೇ ಜಾಸ್ತಿ ಇರೋದು, ಅಂದರೆ ದಪ್ಪ ದಪ್ಪ ಎರೆಹುಳಗಳಿಲ್ಲ. ಅಂದರೆ ನಾನು ಈ ಎರೆಹುಳದ ಗೊಬ್ಬರ ಎಲ್ಲ ಮಾಡ್ತಾರಲ್ಲ, ಅಲ್ಲಿಂದ ಒಂದು ಸ್ವಲ್ಪ ಎರೆಹುಳ ಎಲ್ಲ ತೊಗೊಂಬಂದು ಬಿಟ್ಟಿದ್ದೆ ದಪ್ಪ ದಪ್ಪನವು. ಅದು ಈ ಜೋರು ಮಳೆ ಸ್ಟಾರ್ಟ್ ಆಯಿತು ನೋಡಿ, ಅವಾಗೆಲ್ಲ ಹೊರಗಡೆ ಬಂದು ಎಲ್ಲ ಸತ್ತೇ ಹೋದು. ಏನು ಮಾಡೋಕ್ಕಾಗಲ್ಲ. ದಾಸವಾಳ ಗಿಡದಲ್ಲೂ ನೋಡಿ ಸ್ವಲ್ಪ ಕಟಿಂಗ್ ಎಲ್ಲ ಕಟ್ ಮಾಡಿದ್ದೀನಿ, ಅಂದರೆ ಫುಲ್ಲು ಹರಡ್ಕೊಂಬಿಟ್ಟಿತ್ತು. ಹಂಗಾಗಿ ಅದೆಲ್ಲ ಕಟ್ ಮಾಡಿ ಸ್ವಲ್ಪ ಅದನ್ನು ಮಣ್ಣೆಲ್ಲ ಲೂಸ್ ಮಾಡಿ ತೆಗೆದು ಇದಕ್ಕೂ ಒಂದೊಂದು ಇಡಿ ನಾನು ಅದು ಆ ರೋಸ್ ಮಿಕ್ಸ್ನ ಹಾಕಿದ್ದೀನಿ. ನೋಡಿ ಈ ಥರ ಹಾಕ್ಬಿಟ್ಟು ಹಿಂಗೆ ಕೈನಲ್ಲಿ ಕಲಿಸ್ತು ಅಂದರೆ ಅದು ಮಣ್ಣಿಗೆಲ್ಲ ಮಿಕ್ಸ್ ಆಗುತ್ತೆ. ನೋಡಿ ಇವತ್ತು ಇಷ್ಟು ಸಿಕ್ಕಿದೆ. ಈ ವಿಡಿಯೋ ಇಷ್ಟ ಆದರೆ ಬೇರೆಯವ್ರಿಗೂ ಶೇರ್ ಮಾಡಿ, ಹಾಗೆ ಒಂದು ಲೈಕ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಎಲ್ರಿಗೂ ಧನ್ಯವಾದಗಳು.